ಭಾರತದ ಸೇನೆಯ ಆ ದಾಳಿಯ ವಿಡಿಯೋಗಳು ಪಾಕಿಸ್ತಾನವನ್ನ ಬೆಚ್ಚಿ ಬಿಡಿಸಿವೆ. ಉಗ್ರ ಪೋಷಕನಿಗೆ ಖಡಕ್ ಸಂದೇಶ ರವಾನಿಸುವಂತ ಕೆಲಸ ಆಗಿದೆ. ನೂರ್ ಖಾನ್ ಏರ್ಬೇಸ್ ಅನ್ನ ಭಾರತ ಉಡೀಸ್ ಮಾಡಿಲ್ಲ ಅಂತ ಪುಂಗುತ್ತಾ ಇದ್ದ ಪಾಕಿಸ್ತಾನ್ ಇದೀಗ ಸತ್ಯನ ಒಪ್ಕೊಂಡಿದೆ. ಹೌದು ಸ್ವಾಮಿ, ಭಾರತ ನಮ್ಮ ವಾಯುನೆಲೆಯನ್ನ ಹೊಡೆದು ಹಾಕ್ಬಿಟ್ಟಿದೆ ಅಂತ ಗೊಳೋ ಅಂತ ಅಳ್ತಾ ಇದ್ದಾರೆ ನೋಡಿ. ನೇವಿಯಿಂದ ಮತ್ತೊಂದು ವಿಡಿಯೋ ರಿಲೀಸ್. ಶತ್ರು ರಾಷ್ಟ್ರಕ್ಕೆ ನೌಕಾಸೇನೆ ಖಡಕ್ ಸಂದೇಶ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಯಾಕಪ್ಪ ಭಾರತದ ವಿರುದ್ಧ ಕಾಲು ಕೆರೆದು ಜಗಳ ತೆಗೆದೆ ಅಂತ ಭಯದಲ್ಲೇ ಕಾಲ ಕಳೆಯುತ್ತಿದೆ. ಸೇನೆಯ ಆಪರೇಷನ್ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ನುಂಗಲಾರದ ತುರ್ತಾಗಿದೆ. ಸೇನೆ ರಿಲೀಸ್ ಮಾಡಿರೋ ಆ ವಿಡಿಯೋಗಳಿಗೆ ಬೆಚ್ಚಿ ಬಿದ್ದಿದೆ. ನೌಕಾಸೇನೆಯ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದು ಶತ್ರು ರಾಷ್ಟ್ರದ ಎದೆ ನಡುಗಿಸಿದೆ. ನೇವಿಯ ಪ್ರಬಲ ಶಕ್ತಿಯ ಅನಾವರಣಕ್ಕೆ ಪತರುಗುಟ್ಟಿದೆ ಪಾಕ್. ಸಮರಕ್ಕೆ ನಾವು ಸಜ್ಜು ಅಂತ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. 2 ಹೊಸ ವಿಡಿಯೋ ರಿಲೀಸ್ ಮಾಡಿದ ಸೇನೆ. ಆಪರೇಷನ್ ಸಿಂಧೂರಕ್ಕೆ ಸೇನೆ ಮತ್ತಷ್ಟು ಸಾಕ್ಷ್ಯ ನೀಡಿದೆ. ಹೊಸದಾಗಿ 2 ವಿಡಿಯೋ ರಿಲೀಸ್ ಮಾಡಿದೆ. ಮೇ 10ರಂದು ಬಿಎಸ್ಎಫ್ ಸೇನೆ ಪಾಕ್ ಪೋಸ್ಟ್ ಅನ್ನ ಉಡಾಯಿಸಿತ್ತು. ಜಮ್ಮು ಮತ್ತು ಸಾಂಬಾ ಗಡಿಯಲ್ಲಿದ್ದ ಪೋಸ್ಟ್ ಅನ್ನ ಧ್ವಂಸ ಮಾಡಿತ್ತು. ದಾಳಿ ನಡೆಸಿದ ವಿಡಿಯೋವನ್ನ ಬಿಎಸ್ಎಫ್ ರಿಲೀಸ್ ಮಾಡಿದೆ. ಭಾರತದ ಮಾರಕ ದಾಳಿ ಒಪ್ಪಿಕೊಂಡ ಪಾಕ್. ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತೀಯ ಸೇನೆ ನಡೆಸಿದ್ದ ಮಾರಕ ದಾಳಿಯನ್ನ ಪಾಕ್ ಒಪ್ಪಿಕೊಂಡಿದೆ. ಏರ್ಬೇಸ್ ಮೇಲೆ ವಾಯು ದಾಳಿ ಮಾಡಿದ್ದು ನಿಜ ಅಂತ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಸತ್ಯ ಒಪ್ಪಿಕೊಂಡಿದ್ದಾರೆ. ಮೇ 9 ಮತ್ತು 10ರಂದು ಏರ್ಬೇಸ್ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿತ್ತು. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಸೇನೆ 2 ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿರೋದು ಪಾಕ್ ಬೆವರೋಕೆ ಶುರು ಮಾಡಿದೆ. ಸಾಂಬಾ ಗಡಿ ಭಾಗದ ಪಾಕ್ ಬಂಕರ್ ಉಡೀಸ್ ಮಾಡಿದ ದೃಶ್ಯಕ್ಕೆ ಪಾಕ್ ಬೆಚ್ಚಿ ಬಿದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಸೇನೆಯ ಆ ದಾಳಿಯ ವಿಡಿಯೋಗಳು ಪಾಕಿಸ್ತಾನವನ್ನ ಬೆಚ್ಚಿ ಬಿಡಿಸಿವೆ. ಉಗ್ರ ಪೋಷಕನಿಗೆ ಖಡಕ್ ಸಂದೇಶ ರವಾನಿಸುವಂತ ಕೆಲಸ ಆಗಿದೆ. ನೂರ್ ಖಾನ್ ಏರ್ಬೇಸ್ ಅನ್ನ ಭಾರತ ಉಡೀಸ್ ಮಾಡಿಲ್ಲ ಅಂತ ಪುಂಗುತ್ತಾ ಇದ್ದ ಪಾಕಿಸ್ತಾನ್ ಇದೀಗ ಸತ್ಯನ ಒಪ್ಕೊಂಡಿದೆ. ಹೌದು ಸ್ವಾಮಿ, ಭಾರತ ನಮ್ಮ ವಾಯುನೆಲೆಯನ್ನ ಹೊಡೆದು ಹಾಕ್ಬಿಟ್ಟಿದೆ ಅಂತ ಗೊಳೋ ಅಂತ ಅಳ್ತಾ ಇದ್ದಾರೆ ನೋಡಿ. ನೇವಿಯಿಂದ ಮತ್ತೊಂದು ವಿಡಿಯೋ ರಿಲೀಸ್. ಶತ್ರು ರಾಷ್ಟ್ರಕ್ಕೆ ನೌಕಾಸೇನೆ ಖಡಕ್ ಸಂದೇಶ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಯಾಕಪ್ಪ ಭಾರತದ ವಿರುದ್ಧ ಕಾಲು ಕೆರೆದು ಜಗಳ ತೆಗೆದೆ ಅಂತ ಭಯದಲ್ಲೇ ಕಾಲ ಕಳೆಯುತ್ತಿದೆ. ಸೇನೆಯ ಆಪರೇಷನ್ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ನುಂಗಲಾರದ ತುರ್ತಾಗಿದೆ. ಸೇನೆ ರಿಲೀಸ್ ಮಾಡಿರೋ ಆ ವಿಡಿಯೋಗಳಿಗೆ ಬೆಚ್ಚಿ ಬಿದ್ದಿದೆ. ನೌಕಾಸೇನೆಯ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದು ಶತ್ರು ರಾಷ್ಟ್ರದ ಎದೆ ನಡುಗಿಸಿದೆ. ನೇವಿಯ ಪ್ರಬಲ ಶಕ್ತಿಯ ಅನಾವರಣಕ್ಕೆ ಪತರುಗುಟ್ಟಿದೆ ಪಾಕ್. ಸಮರಕ್ಕೆ ನಾವು ಸಜ್ಜು ಅಂತ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. 2 ಹೊಸ ವಿಡಿಯೋ ರಿಲೀಸ್ ಮಾಡಿದ ಸೇನೆ. ಆಪರೇಷನ್ ಸಿಂಧೂರಕ್ಕೆ ಸೇನೆ ಮತ್ತಷ್ಟು ಸಾಕ್ಷ್ಯ ನೀಡಿದೆ. ಹೊಸದಾಗಿ 2 ವಿಡಿಯೋ ರಿಲೀಸ್ ಮಾಡಿದೆ. ಮೇ 10ರಂದು ಬಿಎಸ್ಎಫ್
ಸೇನೆ ಪಾಕ್ ಪೋಸ್ಟ್ ಅನ್ನ ಉಡಾಯಿಸಿತ್ತು. ಜಮ್ಮು ಮತ್ತು ಸಾಂಬಾ ಗಡಿಯಲ್ಲಿದ್ದ ಪೋಸ್ಟ್ ಅನ್ನ ಧ್ವಂಸ ಮಾಡಿತ್ತು. ದಾಳಿ ನಡೆಸಿದ ವಿಡಿಯೋವನ್ನ ಬಿಎಸ್ಎಫ್ ರಿಲೀಸ್ ಮಾಡಿದೆ. ಭಾರತದ ಮಾರಕ ದಾಳಿ ಒಪ್ಪಿಕೊಂಡ ಪಾಕ್. ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತೀಯ ಸೇನೆ ನಡೆಸಿದ್ದ ಮಾರಕ ದಾಳಿಯನ್ನ ಪಾಕ್ ಒಪ್ಪಿಕೊಂಡಿದೆ. ಏರ್ಬೇಸ್ ಮೇಲೆ ವಾಯು ದಾಳಿ ಮಾಡಿದ್ದು ನಿಜ ಅಂತ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಸತ್ಯ ಒಪ್ಪಿಕೊಂಡಿದ್ದಾರೆ. ಮೇ 9 ಮತ್ತು 10ರಂದು ಏರ್ಬೇಸ್ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿತ್ತು. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಸೇನೆ 2 ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿರೋದು ಪಾಕ್ ಬೆವರೋಕೆ ಶುರು ಮಾಡಿದೆ. ಸಾಂಬಾ ಗಡಿ ಭಾಗದ ಪಾಕ್ ಬಂಕರ್ ಉಡೀಸ್ ಮಾಡಿದ ದೃಶ್ಯಕ್ಕೆ ಪಾಕ್ ಬೆಚ್ಚಿಬಿದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೇನೆ ಪಾಕ್ ಪೋಸ್ಟ್ ಅನ್ನ ಉಡಾಯಿಸಿತ್ತು. ಭಾರತದ ಸೇನೆಯ ಆ ದಾಳಿಯ ವಿಡಿಯೋಗಳು ಪೋಸ್ಟ್ ಅನ್ನ ಧ್ವಂಸ ಮಾಡಿತ್ತು. ದಾಳಿ ನಡೆಸಿದ ವಿಡಿಯೋವನ್ನು ಬಿಎಸ್ಎಫ್ ರಿಲೀಸ್ ಮಾಡಿದೆ. ನೂರ್ ಖಾನ್ ಏರ್ಬೇಸ್ ಅನ್ನ ಭಾರತ ರಿಲೀಸ್ ಮಾಡಿಲ್ಲ ಅಂತ ಕುಂಗುತ್ತಾ ಇದ್ದ ಪಾಕಿಸ್ತಾನ ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತೀಯ ಸೇನೆ ನಡೆಸಿದ ಮಾರಕ ಭಾರತ ನಮ್ಮ ವಾಯುನೆಲೆಯನ್ನು ಏರ್ಬೇಸ್ ಮೇಲೆ ವಾಯು ದಾಳಿ ಮಾಡಿದ್ದು ನಿಜ ಅಂತ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಸತ್ಯ ಒಪ್ಪಿಕೊಂಡಿದ್ದಾರೆ. ಮೇ 9 ಮತ್ತು 10ರಂದು ಏರ್ಬೇಸ್ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿತ್ತು. ನೇವಿಯಿಂದ ಮತ್ತೊಂದು ವಿಡಿಯೋ ರಿಲೀಸ್. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರಕ್ಕೆ ನೌಕಾಸೇನೆ ಖಡಕ್ ಸಂದೇಶ. 2 ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿರೋದು ಸಿಂಧೂರಕ್ಕೆ ಪಾಕ್ ಅಕ್ಷರಶಃ ಬೆಚ್ಚಿಬಿದ್ದಿದೆ. ಸಾಂಬಾ ಗಡಿ ಭಾಗದ ಭಾರತ ಬಂಕರ್ ಉಡೀಸ್ ಮಾಡಿದ ಜಗತ್ತಿಗೆ ಅಂತ ಭಯದಲ್ಲೇ ಕಾಲ ಕಳೆಯುತ್ತಿದೆ. ಸೇನೆಯ ಆಪರೇಷನ್ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ಸೇನೆ ರಿಲೀಸ್ ಮಾಡಿರೋ ಆ ವಿಡಿಯೋಗಳಿಗೆ ಬೆಚ್ಚಿಬಿದ್ದಿದೆ. ನೌಕಾಸೇನೆಯ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದು ಶತ್ರು ರಾಷ್ಟ್ರದ ಎದೆ ನಡುಗಿಸಿದೆ. ನೇವಿಯ ಪ್ರಬಲ ಶಕ್ತಿಯ ಅನಾವರಣಕ್ಕೆ ಪತರುಗುಟ್ಟಿದೆ ಪಾಕ್. ಸಮರಕ್ಕೆ ನಾವು ಸಜ್ಜು ಅಂತ ಪಾಕ್ಗೆ ಖಡಕ್ ಸಂದೇಶ ರವಾನಿಸಿದೆ. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. 2 ಹೊಸ ವಿಡಿಯೋ ರಿಲೀಸ್ ಮಾಡಿದ ಸೇನೆ. ಆಪರೇಷನ್ ಸಿಂಧೂರಕ್ಕೆ ಸೇನೆ ಮತ್ತಷ್ಟು ಸಾಕ್ಷ್ಯ ನೀಡಿದೆ. ಹೊಸದಾಗಿ 2 ವಿಡಿಯೋ ರಿಲೀಸ್ ಮಾಡಿದೆ. ಮೇ 10ರಂದು ಬಿಎಸ್ಎಫ್